ಕತ್ತಿ ಕಾಯವಂಗ ಎಂದು ತಿಳಿಯುವುದಿಲ್ಲ. ಏನು ಮುತ್ತಿನ ಬೆಲೆ ಮುತ್ತುಗರ್ನೆ ಬಲ್ಲ ಕತ್ತಿ ತಿಳಿದಿಲ್ಲ. ಹಂಗ ಎತ್ತಿಗೆ ಒಪ್ಪುವ ಕಾರುಣಿ ಹಬ್ಬ ಕತ್ತಿ ಎಂದು ಒಪ್ಪಲ್ಲ ಅಂತ ಹೇಳನ ಜ್ಞಾನಿ ಮಾತ. ತಂಗಿ ಕತ್ತಿಗೆ ಎಟ್ಟು ಶೃಂಗಾರ ಮಾಡಕರೆ ಕತ್ತಿ ಕತ್ತಿನಿ ಅಂತಾರ, ಎತ್ತನಿ ಅಂತಾರ. ಹೌದಿಲ್ಲ? ಹೌದು. ಒಂದು ಮುತ್ತು ಒಯ್ದು ಮುತ್ತುಗಾರ ಕೈಯಾಗ ಕೊಟ್ಟಿವಪ್ಪ ಅಂತಂದ್ರ ಹೌದಾ, ಮುತ್ತುಗಾರ ಬರೇ ಕೈಯಾಗ ಮುತ್ತು ಹಿಡಿದು ನೋಡ್ತಾನ. ಕೈಯಾಗ ಮುತ್ತು ಹಿಡ್ದಪ್ಪ ಅಂತಂದ್ರ ಹೌದಾ, ಇದು ಮುತ್ತು ಇಷ್ಟೇ ರೇಟಿಗೆ ಬಾತದ ಅಂತೇಳಿ ಮುತ್ತುಗಾರ ಮುತ್ತಿನ ಬೆಲೆ ಹೇಳ್ತಾನ. ಹೌದಾ, ಅದೇ ಒಂದು ಮುತ್ತು ತಗೊಂಡ ಬಂದು ಒಬ್ಬ ಕತ್ತಿ ಕೈಯಾಗ ಕೊಟ್ರ ಮುತ್ತಿನ ಬೆಲೆ ಹೇಳ್ತಾನೆ ಏನು? ಹೇಳಕ್ ಬರಲ್ರಿ. ಹಂಗೆ ಹೇಳಕ್ ಬರ್ತಾರಿ. ಹೌದಿಲ್ಲ? ಹೌದು. ಇರ್ಲಿ, ಬಾಳೆನೋ ಮಾತಾಡೋಂತ ಅವಶ್ಯಕತೆ ಇಲ್ಲ, ಟೈಮನು ಇಲ್ಲ. ಹೌದು. ಏನು ವಿಷಯ ಅದ ನೋಡು, ಹೌದು, ಅದಷ್ಟೇ ಮಾತಾಡ್ಬೇಕಾಗ್ಯದ. ಹೌದ್ರಿ. ಹೋದ ಪಳೆದೊಳಗ ಹಾ ಅವ್ರ ಒಂದು ನಮಗ ಪ್ರಶ್ನೆ ಕೇಳಿದ್ರು. ಏನ್ರಿ ಇವಾಗ ಪ್ರಶ್ನೆ? ನಾವ್ ಅದಕ್ಕೆ ಉತ್ತರ ಹೇಳಿದೆವು. ಹೌದ್. ಅದಕ್ಕ ಅವರು ಅಲ್ಲ ತಂದು ಬುಕ್ ತೋರ್ಸ್ಯಾರ. ಹೌದ್. ಇನ್ನು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ನಾವೊಂದು ಪ್ರಶ್ನೆ ಕೇಳಿದ, ಅವ್ರ ಅದಕ್ಕೆ ಬುಕ್ ತಂದ್ರ ಉತ್ತರ ಹೇಳಿದ್ರು. ಹೌದ್. ನಾ ಅದಕ್ಕ ಅಲ್ಲತ್ತ ಹೇಳಿ ಹೌದು, ನನ್ನ ಪ್ರಶ್ನೆ ಏನದ ನೋಡು, ಅದಕ್ಕ ನಾ ಉತ್ತರ ಹೇಳಿದ. ಹೌದ್. ಅವ್ರ ಹೇಳ್ತಾರ, ಏನತ್ರಿ ಇಲ್ಲಿ ಹೆಂಗ ಆಗ್ತದ ಗೊತ್ತೇನತ್ತಮ್ಮ? ಹೆಂಗ ಆಗ್ತದ್ರಿವಾ? ಮೂರು ಸಂಜೆ ಯಾರು ಸ್ಟೇಜ್ ಮ್ಯಾಗ ಎದ್ದು ನಿಂತ ಮಾತೆಲ್ಲ ಅವ್ರೇ ಮಾತಾಡ್ಬೇಕು. ಹೌದಲ್ರಿ? ಮತ್ತೆ ನಡು ಬಂದು ಒಬ್ಬಿಬ್ರು ಮಾತಾಡ ತಪ್ಪಾಗ್ತದೆ. ಯಾಕ್ರಿ ಸರಿ? ಯಾಕಪ್ಪ ಅಂತ ಕೇಳಿದ್ರ, ನಮ್ಮದು ಏನ ಕಾಯಕದ ನೋಡು, ಹೌದು, ಅದನ್ನ ಮಾಡೋರೇ ಮಾಡ್ಬೇಕು. ಹೌದಿಲ್ಲ? ಹೌದ್. ಇರ್ಲಿ, ಬಸವಣ್ಣವ್ರ ಅಂದ್ರ ಅವ್ರು ಏನ್ರಿವಾ? ಅವ್ರು ಪ್ರಶ್ನೆನ ಹಂಗ ತಪ್ಪು ಕೇಳ್ಯಾರಿ, ಪ್ರಶ್ನೆ ಹಿಂಗ ಕೇಳ್ಬೇಕಾಗಿತ್ತು ಅನ್ನ. ಇಲ್ಲಿ ಅಷ್ಟೇ ಅಲ್ಲನ. ಹೌದು. ನಿಮ್ಮಂತ ಮಾಳಿಂಗರಾಯನ ಮೇಳ್ಗಳು ಸಾವಿರ ಮೇಳ್ಗಳಿಗೆ ಕೇಳಿನ ಇದೇ ಪ್ರಶ್ನೆ. ನೀ ಇದು ಪ್ರಶ್ನೆನ ತಪ್ಪತ್ ನೀ ನನಗ್ ಹೇಳಕ್ ಬಂದಿದ್ಯಾನ, ನನಗ್ ಹೇಳಕ್ ಬರಬೇಡ ನೀ. ಯಾಕಪ್ಪ ಅದ ಕೇಳಿದ್ರ, ನಾ ಮಾಡೋ ಪ್ರಶ್ನೆ ತಪ್ಪತ್ ನೀ ನನಗ್ ಹೇಳಕ್ ಬರಬೇಡ. ಹೆಂಗ ತಪ್ಪಂದ್ರ ಅವ್ರು ನನಗ್ ತಿಳಿಲಿಲ್ಲ. ಇಲ್ಲ, ನೀವು ನಾ ಮಾಡಿದ ಪ್ರಶ್ನೆನ ತಪ್ಪತ್ತೀರಿ. ಈ ಸದ್ ಯೂಟ್ಯೂಬ್ ತಗ ನೋಡಿದ್ರಿ ಇದೇ ಪ್ರಶ್ನೆನ ರಗಡ ಮಂದಿ ಸಾಕಷ್ಟು ಮಂದಿ ಕೇಳಿನಿ, ಇದು ಕೂತಾರ ಹೇಳ್ಯಾರ ತಂಗಿ. ಮತ್ತ ದೊಡ್ಡ ಯಾಕಪ್ಪ ಅದ ಕೇಳಿದ್ರ, ಪುರಾಣ ಪಂಡಿತರು ಸಹಿತ ಇದು ಪ್ರಶ್ನೆ ಮಾಡೀನಿ. ಏನು? ಪುರಾಣ ಪಂಡಿತರ ಸಹಿತ ಪ್ರಶ್ನೆ ಮಾಡೀನಿ. ಅವ್ರಿಗೆ ತಪ್ಪ ಅನ್ಸಲಾರ್ದ ನಿನಗೆ ಹೆಂಗ ತಪ್ಪ ಅನಿಸ್ತಪ್ಪ? ಮತ್ತ ಅವ್ರಿಗೆ ದೊಡ್ಡ ಶಾನೆ ಅದಂದಂಗ ಐತಲ್ಲ ನೀ. ಹೌದಲ್ರಿ? ಮತ್ತ ಅಣ್ಣ, ನೀ ನನ್ನ ಪ್ರಶ್ನೆಗೆ ತಪ್ಪ ಅನ್ಲಕ್ ಹೋಗಬೇಡ. ತಪ್ಪ ಸರಿ ಮಾಡೋರು ಇದು ತಪ್ಪ ಇದು ಸರಿ ಅನ್ನೋರಲ್ಲಿ ಜಡ್ಜ್ ಕೂತಾರ. ಹನುಮಂತ ಸರ್ ಅವ್ರು ಬಂದಾರ. ಹೌದಾ? ನಮ್ಮ ಎರಡು ಮೇಲ್ ನೋಡಿ ಯಾರ ತಪ್ಪ ಐತಿ ಯಾರ ಸರಿ ಐತಿ ಅಂತ ಹೇಳಿ ಹೇಳೋರ ಅದಾರ. ನಂದ ತಪ್ಪು ಹಿಡಿಯಕ ನೀ ಬರ್ಲಕ್ ಹೋಗಬೇಡ. ನಿನ್ನಲ್ಲಿ ಏನೋ ತಪ್ಪದ ಅಟ್ಟೆ ನೀ ಸರಿ ಮಾಡ್ಕೋ. ಈಗ ನನ್ನ ತಪ್ಪು ನೀ ಹುಡುಕ್ಯಾಡಕ್ ಬರಕ್ ಹೋಗ್ಬೇಡ. ಹೌದಿಲ್ಲ? ಇನ್ನು ಇರ್ಲಿ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ ಸರ್ ಅವ್ರ ಏನ್ ಹೇಳಿದ್ರು? ಕೇಳಿದ ಪ್ರಶ್ನೆಕ್ಕ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ ನೀವು ಉತ್ತರ ಹೇಳ್ರಿ. ಅದು ತಪ್ಪ ಅಂದ್ರಿಪ್ಪ ಅಂತಂದ್ರ ನಿಮ್ಮ ಪ್ರಶ್ನೆಕ್ ನೀವು ಉತ್ತರ ಹೇಳ್ರಿ ಅಂತ ಹೇಳಿ ನಮ್ಮ ಸರ್ ಹನುಮಂತ ಸರ್ ಅವರು ಮಾತನ್ನ ಹೇಳಿದ್ರು. ಅದರ ಪ್ರಕಾರ ನಾ ಏನ್ ಹೇಳಿದ ಉತ್ತರ ನನ್ನ ಪ್ರಶ್ನೆಕ ಇವತ್ತ ಬೀರದವ್ರು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ ಅಲ್ಲಿ ಬೆಕ್ಕಿನ ಸ್ರಾಪ್ ಆಗ್ಯದ. ಬೆಕ್ಕ ಹೆಂಗ ತನ್ನ ಕೂಶನ ಕಳ್ಕೊಂಡ ಕೂಶನ್ ಅಗಲಿ ಅದ ನೋಡು, ಹಂಗ ನೀ ನನ್ನ ಮಗುವಿನ ನಾನು ಹೆಂಗ ದೂರ ಮಾಡಿ ಅಂದ್ರ ನಿನ್ನ ತಾಯಿಯಿಂದ ನೀನು ದೂರ ಆಗತ್ತ, ಬೆಕ್ಕ ಶಾಪ ಕೊಟ್ಟನಂತೇಳಿ ನನ್ನ ಪ್ರಶ್ನೆಕ್ ನಾ ಉತ್ತರ ಹಿಂಗ ಹೇಳೀನಿ. ನನ್ನ ಪ್ರಶ್ನೆಕ್ ನಾ ಉತ್ತರ ಹೇಳಿನಪ್ಪ ಅಂತಂದ್ರ ಇದು ಮಾತು ಮುಗೀತು. ಹೌದಲ್ರಿ ಸರಿ? ನನ್ನ ಪ್ರಶ್ನೆಕ ನಾನೇ ಉತ್ತರ ಹೇಳಿನಂದ್ರ ಮಾತು ಮುಗೀತಲ್ರಿ? ಮತ್ತ ಇದಕ್ಕೆ ಯಾಕಪ್ಪ ಅದಕ್ಕೆ ಅವ್ರು ವಾದ ಮಾಡೋದಿಲ್ಲ, ಸರ್ ಅವ್ರು ಹೇಳ್ಬೇಕು. ಇದೇ ಪ್ರಶ್ನೆ ಇದು ಏನ ಉತ್ತರ ಹೇಳಿ ನೋಡಿ, ಬೆಕ್ಕ ಶಾಪ ಕೊಟ್ಟದತ್ತ ಹೇಳಿ ಈ ಸದ್ಯ ಯೂಟ್ಯೂಬ್ ತೆಗದ ಕೊಟ್ಟಪ್ಪ ಅಂತಂದ್ರ ಇವ್ರ ಮಾಳಿಂಗರಾಯನ ಮಠಮ್ಮನವ್ರೇ ದೊಡ್ಡ ಪುರಾಣ ಪಂಡಿತರೇ ಇದೇ ಉತ್ತರ ಅವ್ರು ಹೇಳ್ಯಾರ. ಮತ್ತ ಇದು ತಪ್ಪಿತ್ತಪ್ಪ ಅಂತಂದ್ರ ಅವ್ರ ಯಾಕಿದೆ ನಾ ಹೇಳಿದ ಉತ್ತರ ಹೇಳ್ಬೇಕಾಗಿತ್ತು. ಇದೊಂದು ನನ್ನ ಪ್ರಶ್ನೆ ಅದ ಇವ್ರಿಗೆ. ಹೌದಲ್ರಿ? ಮತ್ತ ಹಂಗ ಇರೋದಿಲ್ಲ ಅದು. ನನ್ನ ಪ್ರಶ್ನೆಗೆ ಏನದ ನಾ ಅದು ಉತ್ತರ ಕೊಟ್ಟಿನಿ. ಜಡ್ಜ್ ಮಾಡಕ್ ಅವರು ಅಲ್ಲಿ ಕೂತಾರ. ಇಬ್ಬರೊಳಗು ಯಾರ ತಪ್ಪ ಅನ್ಸಿತ್ತಪ್ಪ ಅಂತಂದ್ರ ಅದನ್ನ ಅವ್ರು ಸರಿ ಮಾಡಕ್ ಅವ್ರು ಅದಾರ. ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ನಾವೊಂದವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಿದ. ಏನ್ರಿ ಅದು? ಏನ್ ಕೇಳ್ದ? ಹಾಲ ಮತ್ತದೊಳಗ ಒಬ್ಬ ಸತ್ಪುರುಷ ಕುರಿ ಹಾಲನ್ನ ತಗೊಂಡು
ಹೌದಾ ಕಾಡ ಪ್ರಾಣಿಗಳಿಗೆ ಹಾ ಹಾ ಕುಡಿಸ್ಯಾನ. ಅವನ ಹೆಸರು ಏನು ಅಂತ ಹೇಳಿ ಹೌದ್ ಹೌದು ನಾವು ಹಿಂಗೊಂದು ಪ್ರಶ್ನೆಯನ್ನ ಮಾಡಿದೆವು. ಹಾ ಹಾ ಅವ್ರ ಉತ್ತರ ಏನ್ ಹೇಳಿದ್ರು? ಏನ್ರಿವ? ಬಾಳು ಮಾಮ ಏನ್ ಮಾಡ್ಯಾನಪ್ಪ ಅದಕ್ಕಿದ್ರ ಕುರಿ ಹಾಲನ್ನ ತಗೊಂಡು ಹಾ 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 ಕಾಡ ಪ್ರಾಣಿಗಳಿಗೆ ಉಣ್ಸ್ಯಾನ. ಇನ್ಯಾಕ ಎಷ್ಟೋ ಮಂದಿ ಸಹಿತ ಹೌದಾ ಹಿಂಗ ಸತ್ಪುರುಷ ಆಗಲಿ ಕಾಡ ಪ್ರಾಣಿಗಳಿಗೆ ಹಾಲು ಕುಡಿಸಿದವ್ರ ಅದಾರ. ಇದ್ರೊಳಗೆ ಯಾವ್ದು ಒಪ್ಪಗೋರಿ ಹಿಂಗ ಲೇಖಿ ಒಳಗ ಬುಕ್ ಒಳಗ ತೋರಿಸ್ತದ ಅಂತಕ್ಕಂತ ಮಾತು ಹೇಳಿದ್ರು. ಹೌದಾ ಇದು ನೇರವಾಗಿ ಉತ್ತರ ತಪ್ಪದ. ಹಾ ಹಾ ಇದು ಹೌದ್ ನೇರವಾಗಿ ಉತ್ತರ ತಪ್ಪದ. ಹೆಂಗಪ್ಪ ಅದಕ್ಕೆ ಕೇಳಿದ್ರ ಹೋದ ಪಳೆದೊಳಗ ಹೌದಾ ಅವ್ರೊಂದು ನಮಗೇನ ಪ್ರಶ್ನೆ ಮಾಡಿದ್ರು ನೋಡು. ಹೌದ್ ಅವ್ರು ಬುಕ್ ಅಂತೇಳಿ ನಮಗ್ ಮಾಡಿಲ್ಲ. ಯಾಕ್ರಿ ಸರಿ ಹೌದ್ ಬರೀ ಪ್ರಶ್ನೆ ಅಟ್ಟೆ ಮಾಡ್ಯಾರ. ಬುಕ್ಕ ಲೇಖಿ ಹಿಂಗ ಹಾಲು ಮತ್ತೆ ಹೆಡ್ಡಿ ಏನು ಹೇಳಿಲ್ಲ. ಕರೆ ಅವ್ರು ಏನು ಪ್ರಶ್ನೆ ಮಾಡ್ಯಾರ ನೋಡು ಸಿದ್ಧಾಟಿಗೆ ಅಂತೇಳಿ ನಾವು ಉತ್ತರ ಕೊಟ್ಟೇವು. ಅವ್ರ ಉತ್ತರ ತಂದು ಬುಕ್ನ್ಯಾಗ ಹೇಳ್ಯಾರ. ಯಾಕ್ರಿ? ಹೌದ್ ಹೌದ್ ಇಲ್ಲ ಯಾಕಪ್ಪ ಅಂತ ಕೇಳ್ರ ನಾ ಪ್ರಶ್ನೆ ಮಾಡಕ್ ನಾ ಹೆಂಗ ಸಿದ್ಧಾಟಿಗೆ ಅಂತೇಳಿ ಪ್ರಶ್ನೆ ಮಾಡಿ ನೋಡು ಹಂಗ ಅವ್ರು ಸಿದ್ಧಾಟಿಗೆ ಅಂತೇಳಿ ಪ್ರಶ್ನೆ ಮಾಡಿಲ್ಲ. ಹೌದ್ ಬರೇ ಸರಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಅಂತೇಳಿ ಬರೀ ಪ್ರಶ್ನೆ ಮಾಡ್ಯಾರ. ನಾ ಉತ್ತರ ಹೇಳಿನ ತಪ್ಪ ಅಂತೇಳಿ ಅದು ಬುಕ್ಕ ತಂದಾರ. ಸರ್ ಅವ್ರ ನೀವೇನ್ ನಿರ್ಣಯ ಮಾಡ್ತೀರಿ ಮಾಡ್ಬೇಡಿ. ಹೌದ್ ಹೌದ್ ಹೌದಿಲ್ಲ? ಹೌದ್ ಈಗ ನಂದು ಮುಗಿತ್ರಿ, ಚಾಲ್ ಹಾಡ್ತೀರಿ? ಇಲ್ಲ ಆಯ್ತ್ರಿ, ನಂದು ಇಷ್ಟೇ ಅದ. ಅವ್ರು ಪುರಾಣ ಬುಕ್ ಅತ್ತೇನು ಹೇಳಿಲ್ಲ, ಲೇಖ ಅತ್ತೇನು ಹೇಳಿಲ್ಲ. ಇರ್ಲಿ ಸರ್ ಅವ್ರು ಹೇಳ್ತಾರ. ತಂಗಿ ಇನ್ನ ನಮ್ಮ ಟೈಮ್ ಬಂದಿಲ್ಲ. ಹೌದಾ ನೀ ತಲಿ ಕೆಡ್ಸ್ಕೋಬೇಡ, ನಾನ್ ಟೈಮ್ ಬರ್ತದ ನೀ ಕರಿಬೇಡ, ನಾನೇ ಅಲ್ಲಿ ಬರ್ತೇನೆ ಅಂತಾರ ಅವ್ರು. ಇರ್ಲಿ ಯಾಕಪ್ಪ ಅದಕ್ಕೆ ಕೇಳಿದ್ರ ಹಿಂಗೊಂದು ಮಾತಾಗೈತಪ್ಪ ಅಂತಂದ್ರ ಹಿಂಗ ಹೇಳಿದಪ್ಪ ಅಂತಂದ್ರ ಈ ಸದ್ದು ಹೆಂಗಪ್ಪ ಅಂತ ಕೇಳಿದ್ರ ಹೌದಾ ಒಬ್ಬ ಗುರು ಇದ್ದಪ್ಪ ಅಂತಂದ್ರ ಏನ್ ಮಾಡ್ತಾನ? ಏನ್ರಿವ? ಒಬ್ಬ ಗುರು ಆಗ್ಲಿ ಒಬ್ಬ ಹಿರಿ ಮನುಷ್ಯ ಆಗ್ಲಿ ಯಾರೇ ಆಗಲಿ ನಮ್ಕಿಂತ ದೊಡ್ಡವ್ರ ಇದ್ರು ಬಲ್ಲವ್ರ ಇದ್ರಪ್ಪ ಅಂತಂದ್ರ ಹೌದಾ ನಾವು ಏನ ತಪ್ಪು ಮಾಡ್ತೇವಿ, ಎಲ್ಲಿ ತಪ್ಪುತ್ತೇವಿ, ಎಲ್ಲಿ ಎಡುತ್ತೇವೆ ಅಂತಕ್ಕಂಥದ್ದು ಹೌದಾ ಅವ್ರಿಗೆ ಗೊತ್ತಾಗ್ತದ, ತಿಳಿತದ. ಹೌದ್ ಹೌದ್ರಿವ. ಯಾಕಪ್ಪ ಅದಕ್ಕೆ ನಮಗಿಟ್ಟು ದೊಡ್ಡ ಟೇಜ್ ಹೊಡೆದು ನಮ್ಮ ಕೈಯಾಗ ಮೈಕ್ ಕೊಟ್ಟು ಅವ್ರ ತಳ ಕೂತ ಹಾಡಿಗೆ ಕೇಳಕತ್ತಾರಪ್ಪ ಅಂತಂದ್ರ ನಿಂಗೋನ ನಾವ್ ಅಷ್ಟೇ ಶಾನ್ಯರಲ್ಲ. ಹೌದ್ ಹೌದ್ ಸ್ಟೇಜ್ ಮ್ಯಾಗ ನಿಂತಾರ ಅಷ್ಟೇ ಶಾನಿ ಅಲ್ಲ. ಹೌದಾ ಮ್ಯಾಗ ನಿತ್ತ ಹಾಡೋರ್ಕಿತ್ತ ತಳ ಕೂತ ಕೇಳೋರ್ ಬಾಳ ಶಾನಿ ಇರ್ತಾರತ್ತ. ಹಾಡೋರ್ ಬಾಯಿ ತಳಗಿದ್ರ ಕೇಳೋರ್ ಕಿವಿ ಮ್ಯಾಗ ಇರ್ತಾವ, ಮ್ಯಾಲ ಇರ್ತಾವು. ಯಾಕಪ್ಪ ಅದಕ್ಕೆ ಕೇಳಿದ್ರ ಹೇಳಿದ್ರ ಅವ್ರು ಬಹುತೇಕ ಈ ಕಮಿಟಿ ಹಿರಿಯರಾಗಿರ್ಬೋದು. ಅವರು ಆ ಸರ್ಜೋಡಿ ಕಲಾವಂತರು ನಾವ್ ಇಲ್ಲಿ ಸ್ಟೇಜಿಗೆ ಬರೋಣ ಪ್ರಶ್ನೆ ಕೇಳಿದಗಳನ್ನ ಹಂಗ ಕೇಳಬಾರ್ದು, ನೀವು ಇಬ್ರು ಆಗ್ತೀರಿ, ಅವೇ ಒಬ್ಬಾಕನ ಹಿಂದ ಮುಂದೆ ಆಡ್ತಾರ. ಖರೆ ನೀವು ಮಾತಾಡೋಳಗೆ ಪ್ರಶ್ನೆ ಕೇಳ್ಬೇಕಂತಕ್ಕಂತ ಮಾತನ್ನ ಹೇಳಿದ್ರು. ಯಾಕಪ್ಪ ಅಂತಂದ್ರ ಹಿಂಗ ಒಂದು ಅವ್ರಿಗೆ ತಿಳಿತದತ್ತ. ಹೌದ್ ಹೌದು ತಿಳಿದೇ ಹೇಳ್ಯಾರ ಅವ್ರು, ತಿಳಿದೇ ಹೇಳ್ಬೇಕಾಗ್ತೈತಿ. ಅದಕ್ಕೆ ತಮ್ಮ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನ ಚಾಲ ಮುಗಿಯನ ಏನ ನಿರ್ಣಯ ಕೊಡ್ತಾರ ಹನುಮಂತ ಸರ್ ಅವರು ಕೊಡ್ತಾರೆ. ನಿರ್ಣಯ ಕೊಡ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಸತ್ಯ ಸುಂದರ ಸಾಕೆಲ್ಲ ಮುಗಿದಿ ಸತ್ಯ ಸುಂದರ ಅಂತ ಎಡೆ ನೋಡಿ ಚಾಲ್ ಹಾಡಿ ಯಥಾ ಪ್ರಕಾರ ಪಳಿ ಕೊಡೋಣ.